ಮೊದಲನೇ ಪ್ರಶ್ನೆ, ಪ್ರಸಿದ್ಧ ಪುಣ್ಯಕ್ಷೇತ್ರ ಕಂಚಿ ಕಾಮಾಕ್ಷಿ ದೇವಸ್ಥಾನ ಯಾವ ರಾಜ್ಯದಲ್ಲಿದೆ? ಎ ಆಂಧ್ರ ಪ್ರದೇಶ್, ಬಿ ತಮಿಳುನಾಡು, ಸಿ ಜಾರ್ಖಂಡ್, ಡಿ ಕರ್ನಾಟಕ. ಉತ್ತರ ಬಿ ತಮಿಳುನಾಡು. ಎರಡನೇ ಪ್ರಶ್ನೆ, 24 ಗಂಟೆಗೂ ಆಮ್ಲಜನಕವನ್ನು ಬಿಡುಗಡೆ ಮಾಡುವ ಮರ ಯಾವುದು? ಎ ಹರಳಿ ಮರ, ಬಿ ಮಾವಿನ ಮರ, ಸಿ ಬೇವಿನ ಮರ, ಡಿ ಆಲದ ಮರ. ಉತ್ತರ ಎ ಹರಳಿ ಮರ. ಮೂರನೇ ಪ್ರಶ್ನೆ, ಮನುಷ್ಯರಂತೆ ನಗುವ ಪ್ರಾಣಿ ಯಾವುದು? ಎ ನರಿ, ಬಿ ಐನ, ಸಿ ಕೋತಿ, ಡಿ ಕತ್ತೆ. ಉತ್ತರ ಬಿ ಐನ. ನಾಲ್ಕನೇ ಪ್ರಶ್ನೆ, ಸಸ್ಯಗಳು ಯಾವ ಭಾಗದ ಮೂಲಕ ನೀರನ್ನು ಹೀರಿಕೊಳ್ಳುತ್ತವೆ? ಎ ಎಲೆಗಳು, ಬಿ ಹೂಗಳು, ಸಿ ಬೇರುಗಳು, ಡಿ ಕಾಂಡ. ಉತ್ತರ ಸಿ ಬೇರುಗಳು. ಐದನೇ ಪ್ರಶ್ನೆ, ಭಾರತದ ಅತಿ ಉದ್ದವಾದ ನದಿ ಯಾವುದು? ಎ ಗಂಗಾ ನದಿ, ಬಿ ಯಮುನಾ ನದಿ, ಸಿ ಕೃಷ್ಣ ನದಿ, ಡಿ ಗೋದಾವರಿ ನದಿ. ಉತ್ತರ ಎ ಗಂಗಾ ನದಿ. ಆರನೇ ಪ್ರಶ್ನೆ, ಭಾರತದಲ್ಲಿ ಅತಿ ಹೆಚ್ಚು ರಬ್ಬರ್ ಉತ್ಪಾದಿಸುವ ರಾಜ್ಯ ಯಾವುದು? ಎ ಆಂಧ್ರ ಪ್ರದೇಶ್, ಬಿ ತ್ರಿಪುರಾ, ಸಿ ಕೇರಳ, ಡಿ ಮೇಘಾಲಯ. ಉತ್ತರ ಸಿ ಕೇರಳ. ಏಳನೇ ಪ್ರಶ್ನೆ, ಯಾವ ಸಸ್ಯವು ಗಾಳಿಯನ್ನು ಹೆಚ್ಚು ಶುದ್ಧೀಕರಿಸುತ್ತದೆ? ಎ ಬೇವಿನ ಮರ, ಬಿ ಹರಳಿ ಮರ, ಸಿ ಮಾವಿನ ಮರ, ಡಿ ಲೋಳೆ ರಸ. ಉತ್ತರ ಡಿ ಲೋಳೆ ರಸ. ಎಂಟನೇ ಪ್ರಶ್ನೆ, ಹಸಿರು ತರಕಾರಿಗಳಲ್ಲಿ ಅತಿ ಹೆಚ್ಚು ದೊರೆಯುವ ವಿಟಮಿನ್ ಯಾವುದು? ಎ ವಿಟಮಿನ್ ಕೆ, ಬಿ ವಿಟಮಿನ್ ಡಿ, ಸಿ ವಿಟಮಿನ್ ಬಿ, ಡಿ ವಿಟಮಿನ್ ಇ. ಉತ್ತರ ಎ ವಿಟಮಿನ್ ಕೆ. ಒಂಬತ್ತನೇ ಪ್ರಶ್ನೆ, ಭಾರತದಿಂದ ಅತಿ ಹೆಚ್ಚು ರಫ್ತು ಮಾಡಲಾಗುವ ತರಕಾರಿ ಯಾವುದು? ಎ ಈರುಳ್ಳಿ, ಬಿ ಟೊಮಾಟೊ, ಸಿ ಬದನೆಕಾಯಿ, ಡಿ ಬೆಂಡೆಕಾಯಿ. ಉತ್ತರ ಎ ಈರುಳ್ಳಿ. ಹತ್ತನೇ ಪ್ರಶ್ನೆ, ಮೊದಲ ವಿದ್ಯುತ್ ದೀಪವನ್ನು ಎಲೆಕ್ಟ್ರಿಕ್ ಬಲ್ಬ್ ಎಲ್ಲಿ ತಯಾರಿಸಲಾಯಿತು? ಎ ರಷ್ಯಾ, ಬಿ ಚೀನಾ, ಸಿ ಇಂಗ್ಲೆಂಡ್, ಡಿ ಅಮೆರಿಕಾ. ಉತ್ತರ ಡಿ ಅಮೆರಿಕಾ. 11ನೇ ಪ್ರಶ್ನೆ, ರೇಡಿಯೋವನ್ನು ಯಾವ ದೇಶದಲ್ಲಿ ಕಂಡು ಹಿಡಿಯಲಾಯಿತು? ಎ ಚೀನಾ, ಬಿ ಅಮೆರಿಕಾ, ಸಿ ಭಾರತ, ಡಿ ಇಟಲಿ. ಉತ್ತರ ಡಿ ಇಟಲಿ. 12ನೇ ಪ್ರಶ್ನೆ, ರಾತ್ರಿಯ ರಾಣಿ ಎಂದು ಕರೆಯಲ್ಪಡುವ ಹೂ ಯಾವುದು? ಎ ಮಲ್ಲಿಗೆ, ಬಿ ಬ್ರಹ್ಮಕಮಲ, ಸಿ ಗುಲಾಬಿ, ಡಿ ಕಮಲ. ಉತ್ತರ ಬಿ ಬ್ರಹ್ಮಕಮಲ. 13ನೇ ಪ್ರಶ್ನೆ, ಯಾವ ತರಕಾರಿಯನ್ನು ಸೂಪರ್ ಫುಡ್ ಎಂದು ಕರೆಯಲಾಗುತ್ತದೆ? ಎ ಬ್ರೊಕೊಲಿ, ಬಿ ಕ್ಯಾರೆಟ್, ಸಿ ಮೆಣಸಿನಕಾಯಿ, ಡಿ ಆಲೂಗಡ್ಡೆ.
ಉತ್ತರ ಎ ಬ್ರೊಕೋಲಿ. 14ನೇ ಪ್ರಶ್ನೆ, ಜಿರಾಫೆಯ ಕತ್ತಿನಲ್ಲಿ ಎಷ್ಟು ಮೂಳೆಗಳಿವೆ? ಎ 4 ಮೂಳೆಗಳು, ಬಿ 5 ಮೂಳೆಗಳು, ಸಿ 7 ಮೂಳೆಗಳು, ಡಿ 8 ಮೂಳೆಗಳು. ಉತ್ತರ ಸಿ 7 ಮೂಳೆಗಳು. 15ನೇ ಪ್ರಶ್ನೆ, ಭಾರತದ ಪ್ರವೇಶ ದ್ವಾರ ಗೇಟ್ವೇ ಆಫ್ ಇಂಡಿಯಾ ಎಂದು ಕರೆಯಲ್ಪಡುವ ನಗರ ಯಾವುದು? ಎ ದೆಹಲಿ, ಬಿ ಮುಂಬೈ, ಸಿ ಕೋಲ್ಕತ್ತಾ, ಡಿ ಚೆನ್ನೈ. ಉತ್ತರ ಬಿ ಮುಂಬೈ. 16ನೇ ಪ್ರಶ್ನೆ, ಯಾವ ದೇಶವು ತನ್ನ ಸ್ವಾತಂತ್ರ್ಯ ದಿನವನ್ನು ಆಚರಿಸುವುದಿಲ್ಲ? ಎ ನೇಪಾಳ್, ಬಿ ಬಾಂಗ್ಲಾದೇಶ್, ಸಿ ಸಿಂಗಾಪುರ್, ಡಿ ಸೌದಿ ಅರೇಬಿಯಾ. ಉತ್ತರ ಎ ನೇಪಾಳ್. 17ನೇ ಪ್ರಶ್ನೆ, ಹಾಲು ಮೊಸರಾಗಿ ಬದಲಾಗುವಾಗ ಯಾವ ಆಮ್ಲ ಉತ್ಪತ್ತಿಯಾಗುತ್ತದೆ? ಎ ಸಿಟ್ರಿಕ್ ಆಮ್ಲ, ಬಿ ಲ್ಯಾಟ್ರಿಕ್ ಆಮ್ಲ, ಸಿ ಅಸಿಟಿಕ್ ಆಮ್ಲ, ಡಿ ಹೈಡ್ರೋಕ್ಲೋರಿಕ್ ಆಮ್ಲ. ಉತ್ತರ ಬಿ ಲ್ಯಾಟ್ರಿಕ್ ಆಮ್ಲ. 18ನೇ ಪ್ರಶ್ನೆ, ರಾತ್ರಿ ಊಟದ ನಂತರ ಚಹಾ ಕುಡಿದರೆ ಏನಾಗುತ್ತದೆ? ಎ ಜೀರ್ಣಕ್ರಿಯೆ ತೊಂದರೆ, ಬಿ ಕೊಬ್ಬು ಕಡಿಮೆ ಆಗುತ್ತದೆ, ಸಿ ಒಳ್ಳೆಯ ನಿದ್ದೆ ಬರುತ್ತದೆ, ಡಿ ವೇಗವಾಗಿ ಜೀರ್ಣವಾಗುತ್ತದೆ. ಉತ್ತರ ಎ ಜೀರ್ಣಕ್ರಿಯೆ ತೊಂದರೆ. 19ನೇ ಪ್ರಶ್ನೆ, ಯಾವ ತರಕಾರಿಯನ್ನು ತಿಂದರೆ ದೇಹದ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತದೆ? ಎ ಕುಂಬಳಕಾಯಿ, ಬಿ ಟೊಮಾಟೊ, ಸಿ ಆಲೂಗಡ್ಡೆ, ಡಿ ಕ್ಯಾರೆಟ್. ಉತ್ತರ ಎ ಕುಂಬಳಕಾಯಿ. 20ನೇ ಪ್ರಶ್ನೆ, ಮಾಂಸ ತಿಂದ ನಂತರ ಏನನ್ನು ಸೇವಿಸಿದರೆ ಬೇಗನೆ ಜೀರ್ಣವಾಗುತ್ತದೆ? ಎ ಕೂಲ್ ಡ್ರಿಂಕ್ಸ್, ಬಿ ಮೊಸರು, ಸಿ ಚಹಾ, ಡಿ ಕಾಫಿ. ಉತ್ತರ ಬಿ ಮೊಸರು. 21ನೇ ಪ್ರಶ್ನೆ, ಅತಿಯಾಗಿ ಗ್ಯಾಸ್ಟ್ರಿಕ್ ಮಾತ್ರೆಗಳನ್ನು ತೆಗೆದುಕೊಂಡರೆ ದೇಹದ ಯಾವ ಅಂಗಕ್ಕೆ ತೊಂದರೆ ಆಗುತ್ತದೆ? ಎ ಕಣ್ಣುಗಳು, ಬಿ ಕಿಡ್ನಿ, ಸಿ ಹೃದಯ, ಡಿ ಹಲ್ಲುಗಳು. ಉತ್ತರ ಬಿ ಕಿಡ್ನಿ. 22ನೇ ಪ್ರಶ್ನೆ, ಯಾವುದರಿಂದ ಹಲ್ಲುಜ್ಜಿದರೆ ಹಲ್ಲಿನ ಕಾಯಿಲೆಗಳು ಸುಲಭವಾಗಿ ಬರುವುದಿಲ್ಲ? ಎ ಟೂತ್ಪೇಸ್ಟ್, ಬಿ ಇದ್ದಿಲು, ಸಿ ಉಪ್ಪು, ಡಿ ಬೇವಿನ ಕಡ್ಡಿ. ಉತ್ತರ ಡಿ ಬೇವಿನ ಕಡ್ಡಿ. 23ನೇ ಪ್ರಶ್ನೆ, ಹಲಸಿನ ಹಣ್ಣು ತಿಂದರೆ ದೇಹದ ಯಾವ ಕಾಯಿಲೆ ಗುಣವಾಗುತ್ತದೆ? ಎ ರಕ್ತಹೀನತೆ, ಬಿ ಮಧುಮೇಹ, ಸಿ ಕೀಲು ನೋವು, ಡಿ ಮಲಬದ್ಧತೆ. ಉತ್ತರ ಡಿ ಮಲಬದ್ಧತೆ. 24ನೇ ಪ್ರಶ್ನೆ, ರಾತ್ರಿ ವೇಳೆ ಊಟ ಮಾಡದೆ ಮಲಗಿದರೆ ದೇಹದಲ್ಲಿ ಯಾವ ಕಾಯಿಲೆ ಬರುತ್ತದೆ? ಎ ಅಲ್ಸರ್, ಬಿ ಮಧುಮೇಹ, ಸಿ ರಕ್ತಹೀನತೆ, ಡಿ ಅಧಿಕ ರಕ್ತದೊತ್ತಡ. ಉತ್ತರ ಬಿ ಮಧುಮೇಹ. 25ನೇ ಪ್ರಶ್ನೆ, ಯಾವ ಆಹಾರವು ಮೂಳೆಗಳಲ್ಲಿ ಕ್ಯಾಲ್ಸಿಯಂ ಅನ್ನು ವೇಗವಾಗಿ ಹೆಚ್ಚಿಸಲು ಸಹಾಯ ಮಾಡುತ್ತದೆ? ಎ ಎಳ್ಳು, ಬಿ ಜೇನುತುಪ್ಪ, ಸಿ ಕರಿಜೀರಿಗೆ, ಡಿ ಮೊಟ್ಟೆ.
ಉತ್ತರ ಎ ಎಳ್ಳು. 26ನೇ ಪ್ರಶ್ನೆ, ರಾತ್ರಿ ವೇಳೆಯಲ್ಲಿ ಯಾವ ತರಕಾರಿಯನ್ನು ತಿಂದರೆ ಗಾಢವಾದ ನಿದ್ದೆ ಬರುತ್ತದೆ? ಎ ಕಹಿ ಪಡವಲಕಾಯಿ, ಬಿ ಹಾಗಲಕಾಯಿ, ಸಿ ಗೆಣಸು, ಡಿ ಟೊಮಾಟೊ. ಉತ್ತರ ಸಿ ಗೆಣಸು ಅಥವಾ ಸಿಹಿ ಆಲೂಗಡ್ಡೆ. 27ನೇ ಪ್ರಶ್ನೆ, ಊಟ ಮಾಡಿದ ತಕ್ಷಣ ಏನನ್ನು ಸೇವಿಸಿದರೆ ಲಿವರ್ಗೆ ತೀವ್ರ ಹಾನಿಯಾಗುತ್ತದೆ? ಎ ಹಾಲು, ಬಿ ಚಹಾ, ಸಿ ಮೊಸರು, ಡಿ ಕೂಲ್ ಡ್ರಿಂಕ್ಸ್. ಉತ್ತರ ಡಿ ಕೂಲ್ ಡ್ರಿಂಕ್ಸ್. 28ನೇ ಪ್ರಶ್ನೆ, ಖಾಲಿ ಹೊಟ್ಟೆಯಲ್ಲಿ ಯಾವ ಹಣ್ಣನ್ನು ತಿಂದರೆ ಮನುಷ್ಯನ ಜ್ಞಾಪಕ ಶಕ್ತಿ ಹೆಚ್ಚುತ್ತದೆ? ಎ ಒಣದ್ರಾಕ್ಷಿ, ಬಿ ದ್ರಾಕ್ಷಿ, ಸಿ ಖರ್ಜೂರ, ಡಿ ಬಾದಾಮಿ. ಉತ್ತರ ಡಿ ಬಾದಾಮಿ. 29ನೇ ಪ್ರಶ್ನೆ, ದೇಹದಲ್ಲಿ ಯಾವ ವಿಟಮಿನ್ ಕೊರತೆಯಾದರೆ ನಮಗೆ ಸುಲಭವಾಗಿ ನಿದ್ದೆ ಬರುವುದಿಲ್ಲ? ಎ ವಿಟಮಿನ್ ಡಿ, ಬಿ ವಿಟಮಿನ್ ಸಿ, ಸಿ ವಿಟಮಿನ್ ಬಿ, ಡಿ ವಿಟಮಿನ್ ಎ. ಉತ್ತರ ಎ ವಿಟಮಿನ್ ಡಿ. 30ನೇ ಪ್ರಶ್ನೆ, ವಿಶ್ವದಲ್ಲಿಯೇ ಯಾವ ದೇಶದ ಜನರು ಅತ್ಯಂತ ಸಂತೋಷದಿಂದಿದ್ದಾರೆ? ಎ ನೆದರ್ಲ್ಯಾಂಡ್, ಬಿ ಇಂಡೋನೇಷ್ಯಾ, ಸಿ ಸ್ವಿಟ್ಜರ್ಲ್ಯಾಂಡ್, ಡಿ ಫಿನ್ಲ್ಯಾಂಡ್. ಉತ್ತರ ಡಿ ಫಿನ್ಲ್ಯಾಂಡ್.